ಈ ಮಧ್ಯೆ ಅಮೆರಿಕಾದಲ್ಲಿ ಈಗ ಮತ್ತೆ ಗುಂಡಿನ ಸದ್ದು ಕೇಳಿ ಬಂದಿದೆ. ಡೊನಾಲ್ಡ್ ಟ್ರಂಪ್ ಅವರು ಶ್ವೇತಭವನದಲ್ಲಿ ಇದ್ದಾಗಲೇ 20 ಬಾರಿ ಆ ಶಂಕಿತರು ಗುಂಡು ಹಾರಿಸಿರುವಂತದ್ದು. ಅಮೆರಿಕಾದಲ್ಲೇ ಮತ್ತೆ ಗುಂಡಿನ ಸದ್ದು ಕೇಳಿ ಬರ್ತಾ ಇದೆ. ಶ್ವೇತಭವನದ ಸಂಕೀರ್ಣದ ಬಳಿಯೇ ಗುಂಡಿನ ದಾಳಿ ನಡೆದಿರುವಂತದ್ದು. ಪೆನ್ಸಿಲ್ವೇನಿಯಾ ಅವೆನ್ಯೂ NW ಬಳಿ ಫೈರಿಂಗ್ ನಡೆದಿರುವಂತದ್ದು. ಸುಮಾರು 20 ಸುತ್ತು ಗುಂಡು ಹಾರಿಸಿದ್ದಾರೆ ಶಂಕಿತರು. ಇಬ್ಬರು ಶಂಕಿತರನ್ನ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಹೊಡೆದು ಉರುಳಿಸಿದ್ದಾರೆ. ಇನ್ನ ಮತ್ತೆ ಯಾರ್ಯಾರಿದ್ದಾರೆ ಹುಡುಕ್ತಾ ಇದ್ದಾರೆ. ಗುಂಡಿನ ದಾಳಿ ವೇಳೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಅಲ್ಲೇ ಇದ್ರು. ಅಮೆರಿಕದ ವೈಟ್ ಹೌಸ್ ಬಳಿ ಹೈ ಅಲರ್ಟ್ ಅನ್ನ ಈಗ ಘೋಷಣೆ ಮಾಡಲಾಗಿದೆ. ಇನ್ನು ಈ ಘಟನೆ ಬಗ್ಗೆ ತನಿಖೆಯನ್ನ ತೀವ್ರಗೊಳಿಸಲಾಗಿರುವಂತದ್ದು. ಎಸ್, ಶ್ವೇತಭವನದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಂತಹ ವೇಳೆ ಡೊನಾಲ್ಡ್ ಟ್ರಂಪ್ ಕೂಡ ಅಲ್ಲೇ ಇರ್ತಾರೆ. ಒಬ್ಬನನ್ನ ನಾವು ನೋಡ್ತಾ ಇದ್ದೀವಿ. ಶಂಕಿತರಲ್ಲಿ ಒಬ್ಬನು ಜೊತೆಗೆ ಇಬ್ಬರನ್ನ ಬಂಧಿಸಿದ್ದಾರೆ, ಶೂಟ್ಔಟ್ ಮಾಡಿದ್ದಾರೆ ಸಿಬ್ಬಂದಿ. ಮತ್ತಿನ್ನು ಯಾರ್ಯಾರು ಇದ್ದಾರೆ ಇದರ ಹಿಂದೆ ಎಲ್ಲರನ್ನ ಹುಡುಕಾಡ್ಲಾಗ್ತಾ ಇದೆ. ಈಗ ಇತ್ತೀಚೆಗೂ ಕೂಡ 21ನೇ ತಾರೀಕು ಇದೇ ರೀತಿಯಾಗಿ ಫೈರಿಂಗ್ ನಡೆದಿತ್ತು. ಅಲ್ಲಿ ಯಾರು ಬಂದಿದ್ರು, ಅದರ ಹಿಂದೆ ಯಾರಿದ್ದಾರೆ ಎಲ್ಲವೂ ಕೂಡ ಸಿಕ್ಕಾಕೊಂಡಾಗಿತ್ತು. ಈಗ ಯುದ್ಧ ಬೇರೆ ನಡೀತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಅಮೆರಿಕ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಯಾರು ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಡೊನಾಲ್ಡ್ ಟ್ರಂಪ್ನ ಮುಗಿಸುವಂತ ಎಲ್ಲಾ ಹುನ್ನಾರಗಳು, ಪ್ಲಾನ್ಗಳು ನಡೀತಾ ಇರುವಂತಹ ಮಧ್ಯದಲ್ಲಿ ಯಾವ ರೀತಿ ಸೇಫ್ಟಿಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿ ಈಗ ಶ್ವೇತಭವನದಲ್ಲಿ ಸಂಪೂರ್ಣ ಭದ್ರತೆಯನ್ನು ಒದಗಿಸಲಾಗಿದೆ.